ಪಟ್ಟಣದ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಭವನದಲ್ಲಿ ಶ್ರೀ ವಿಶ್ವಭಾರತಿ ಪಿಯು ಕಾಲೇಜು ವಿಜ್ಞಾನ ವಿಭಾಗದ ವತಿಯಿಂದ ಕಲಾ ಉತ್ಸವ ಕಾರ್ಯಕ್ರಮವನ್ನು ಆಚರಣೆ ಮಾಡಲಾಯಿತು. ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿ ಮಾತನಾಡಿದ ಪ್ರಾಂಶುಪಾಲರಾದ ರಮಾನಂದರವರು, ವಿಜ್ಞಾನ ವಿಭಾಗದ ವಿದ್ಯಾರ್ಥಿಗಳು ಕಲಾ ಉತ್ಸವ ಆಚರಣೆ ಮಾಡುತ್ತಿರುವುದು ಸಂತೋಷ. ವಿದ್ಯಾರ್ಥಿಗಳು ಕನಸನ್ನು ಕಟ್ಟಿಕೊಂಡು ಸಾಧನೆಯ ಶಿಖರ ಏರಬೇಕು. ವಿದ್ಯಾರ್ಥಿಗಳು ಸಮಾಜದ ಮುಖ್ಯವಾಹಿನಿಗೆ ಬರಬೇಕೆಂದು ಹೇಳಿದರು. ಬದುಕಲ್ಲಿ ಏನಾದರೂ ಸಾಧಿಸಬಹುದು. ಆ ಸಾಧನೆಗೆ ಎಲ್ಲರ ಸಹಕಾರ, ನಿಮ್ಮ ಪೋಷಕರದಾಗಿರ್ಬೋದು ಅಥವಾ ಗುರುಗಳದಾಗಿರ್ಬೋದು ಅಥವಾ ಸಮಾಜದ ಕೊಡುಗೆ ಎಲ್ಲವೂ ಇರುತ್ತೆ. ಅದನ್ನ ಬಳಸಿಕೊಂಡು ನಿಮ್ಮನ್ನ ನೀವು ನಿಮ್ಮ ಗುರಿಗಳನ್ನ, ನಿಮ್ಮ ಕನಸುಗಳನ್ನ ಬೆನ್ನಟ್ಟಿ ಹೊರಟ್ರೆ ಅದನ್ನ ಸಾಧಿಸ್ಲಿಕ್ಕೆ ಸಾಧ್ಯ ಆಗಲ್ಲ. ಈ ಸಮಾಜಕ್ಕೆ ನಾವು ಏನಾದರೂ ಕೊಡಬೇಕು ಅಂತ ಅಂದ್ರೆ ಅದು ವಿದ್ಯೆಯಿಂದ ಮಾತ್ರ ಸಾಧ್ಯ. ನಂತರ ರಾಮೇಗೌಡರವರು ಮಾತನಾಡಿ, ವಿದ್ಯಾರ್ಥಿಗಳ ಸಾಧನೆಗೆ ಬಡತನ ಅಡ್ಡಿ ಬರಬಾರದು. ವಿದ್ಯಾರ್ಥಿಗಳ ಸಾಧನೆಗೆ ಪ್ರೇರಣೆ, ಪ್ರೋತ್ಸಾಹ, ಪರಿಶ್ರಮ ಬಹಳ ಮುಖ್ಯ ಎಂದು ತಿಳಿಸಿದರು. ತಾಲೂಕಿನ ಮಕ್ಕಳು ಬೇರೆ ಕಡೆ ವಲಸೆ ಹೋಗೋದನ್ನ ತಪ್ಪಿಸಿ ಈ ತಾಲೂಕು ಏನಾದರೂ ಸೇವೆ ಮಾಡಬೇಕು ಅನ್ನೋ ಉದ್ದೇಶದಿಂದ ಕಳೆದ 3 ವರ್ಷಗಳ ಹಿಂದೆ, ಇದು ಬಹುಶಃ 3ನೇ ವರ್ಷ, 2 ವರ್ಷ ಹೊರಗಡೆ ಹೋಗಿರೋದು, ಒಳ್ಳೆಯ ಸೇವೆ ನೀಡಿದ್ರೆ ಖಂಡಿತ ಅದಕ್ಕೊಂದು ಪ್ರತಿಫಲ ಸಿಗುತ್ತೆ ನಮ್ಮ ಜನಗಳಿಂದ ಅಂತ ನಂಬಿರ್ತಕ್ಕಂತಹ ಭರತ್ ಮತ್ತು ಪ್ರದೀಪ್ ಅವರು ಒಳ್ಳೆಯ ಕೆಲಸ ಮಾಡಿದ್ದಾರೆ. ಅವರ ಕೆಲಸಕ್ಕೆ ಸಾರ್ಥಕತೆ ಸಿಕ್ಕಿದೆ ಅಂತ ನಾನಾದರೂ ಭಾವಿಸ್ತೀನಿ. ಮಕ್ಕಳ ಗ್ಯಾರಂಟಿ ಅನುಷ್ಠಾನ ಸಮಿತಿಯ ತಾಲೂಕು ಅಧ್ಯಕ್ಷ ಚಾಮರಾಜು ಮಾತನಾಡಿ, ತಂದೆ ತಾಯಿಯಾದವರು ಮಕ್ಕಳಿಗೆ ಎಲ್ಲ ತ್ಯಾಗಕ್ಕೂ ಸಿದ್ಧವಾಗಿರುತ್ತಾರೆ. ಆದರೆ ವಿದ್ಯಾರ್ಥಿಗಳಾದ ನೀವು ಅವರ ಕನಸುಗಳನ್ನು ನನಸು ಮಾಡುವ ನಿಟ್ಟಿನಲ್ಲಿ ಕಠಿಣ ಪರಿಶ್ರಮದ ಜೊತೆಗೆ ಸಾಧನೆಯನ್ನು ಮಾಡಬೇಕೆಂದು ತಿಳಿಸಿದರು. ಆದರೂ ಸಹ ಒಂದು ಮಾತು ಹೇಳಬೇಕಾಗಿದೆ. ಕಳೆದ ಸಾರಿ ಒಂದು ಫ್ಲೆಕ್ಸ್ ಹಾಕಿದ್ರು ವಿಶ್ವಭಾರತಿ ಕಾಲೇಜಿನಲ್ಲಿ. ಭರತ್ ಸರ್ ಅವರು, ಪ್ರದೀಪ್ ಅವರು ಒಂದು ಫ್ಲೆಕ್ಸ್ ಹಾಕಿದ್ರು. ಅಲ್ಲಿ ನೋಡಿದೆ ಕೆಲವೇ ಫೋಟೋಗಳಿತ್ತು ಟಾಪರ್ಸ್ ಅಂತ. ನನ್ನ ಆಸೆ ಇಷ್ಟೇ, ಈ ಸಾರ ಅವರು ಸಹಿತ ನಾವೆಲ್ಲ ನಿಮ್ಮ ಎಲ್ಲರ ಫೋಟೋನು ಅಲ್ಲಿ ನೋಡ್ಬೇಕು ನಾನು, ಅದಷ್ಟೇ. ಈಗಾಗಲೇ ನಮ್ಮ ಸಾಹೇಬರು ಹೇಳ್ತಾ ಇದ್ರು ಸಂಪನ್ನ ವಿಚಾರ. ಭರತ್ ಸರ್ ಆಗಲಿ, ಪ್ರದೀಪ್ ಸರ್ ಆಗಲಿ, ಅವರಿಗೆ ಮೈಸೂರಿಗೆ ಹೋಗೋ ಎಷ್ಟೋ ಅವಕಾಶಗಳಿತ್ತು. ಅಲ್ಲಿ ಒಂದು ಟ್ಯೂಷನ್ ಮಾಡ್ಕೊಂಡಿರೋ ಸಾಕಾಗಿತ್ತು, ಲಕ್ಷ ಹಣವನ್ನು ಸಂಪಾದನೆ ಮಾಡ್ಬೋದಿತ್ತು. ಆದರೆ ಭರತ್ ನಮ್ಮ ಪುತ್ರನೇ ಆಗಿರ್ಬೋದು, ಅವನು ಏನಾದರೂ ಒಂದು ತೀರ್ಮಾನ ತಗೊಂಡ್ರೆ ಅದು ಮಾಡೇ ಸಿದ್ಧ. ಅದಕ್ಕಾಗಿ ನಾನೇನು ಮಾಡ್ತೀನಿ ಅಂತಂದರೆ, ಅವನು ಏನು ತೀರ್ಮಾನ ತಗೊಂಡ್ರೆ ಅದಕ್ಕೆ ಬಿಟ್ಬಿಡ್ತಾ ಇರ್ತೀನಿ. ಅವನು ಹೇಳ್ದ, ನಾವಾದರೂ ಸಹ ಬಹಳ ಕಷ್ಟಪಟ್ಟು ಭರತ್ ಚಾಮರಾಜು ಹಾಗೂ ಪ್ರದೀಪ್ ಕುಮಾರ್ ಮಾತನಾಡಿ, ನಮ್ಮ ಕಾಲೇಜಿನ ವಿಜ್ಞಾನ ವಿಭಾಗದ ವತಿಯಿಂದ ಕಲಾ ಉತ್ಸವ ಕಾರ್ಯಕ್ರಮ ಮಾಡುತ್ತಿದ್ದು, ಈ ಕಾರ್ಯಕ್ರಮದ ಉದ್ದೇಶ ವಿದ್ಯಾರ್ಥಿಗಳನ್ನು ಕ್ರೀಡಾ ಕಲಾ ಕ್ಷೇತ್ರದಲ್ಲಿ ಉತ್ತೇಜನ ಮಾಡುವಂತದ್ದು ಮತ್ತು ವಿಜ್ಞಾನ ವಿಭಾಗದಲ್ಲಿ ಪ್ರಥಮ ಬಾರಿಗೆ 84 ವಿದ್ಯಾರ್ಥಿಗಳು ಮಾತ್ರ ಕಾಲೇಜಿಗೆ ಸೇರ್ಪಡೆಯಾಗಿದ್ದರು. ಆದರೆ ಪ್ರಸಕ್ತ ದಿನಗಳಲ್ಲಿ 224 ವಿದ್ಯಾರ್ಥಿಗಳು ವಿಜ್ಞಾನ ವಿಭಾಗದಲ್ಲಿದ್ದು, 2024ರವರೆಗೆ ನಾವು ವಿದ್ಯಾರ್ಥಿಗಳಿಗೆ ಸುಮಾರು 36 ಲಕ್ಷದಷ್ಟು ವಿದ್ಯಾರ್ಥಿ ವೇತನವನ್ನು ಕೊಟ್ಟಿದ್ದೇವೆ ಎಂದು ತಿಳಿಸಿದರು. ಕಾರ್ಯಕ್ರಮದಲ್ಲಿ ನಿವೃತ್ತ ಪ್ರಾದೇಶಿಕ ನಿರ್ದೇಶಕರಾದ ಎಂಎನ್ ನಟರಾಜ್, ಸಂಪನ್ಮೂಲ ವ್ಯಕ್ತಿ ನಾಗೇಶ್ ಹಾಗೂ ಇನ್ನೂ ಅನೇಕ ಗಣ್ಯರು, ಶಿಕ್ಷಕರು ಉಪಸ್ಥಿತರಿದ್ದರು. ಪ್ರತಿ ವರ್ಷ ಸಹ ನಾವು SSLC ಪರೀಕ್ಷೆ ಮುಗಿದ ನಂತರ ಪ್ರಥಮ PUC ಜಾಯಿನ್ ಆಗ್ತಕ್ಕಂಥ ಮಕ್ಕಳಿಗೆ ಒಂದು ಪ್ರವೇಶ ಪರೀಕ್ಷೆಯನ್ನು ಕೊಡ್ತೀವಿ. ಈ ಪರೀಕ್ಷೆಯಲ್ಲಿ ಉನ್ನತ ಅಂಕಗಳನ್ನ ಪಡೆದ 5 ವಿದ್ಯಾರ್ಥಿಗಳಿಗೆ ನಾವು ಉಚಿತವಾಗಿ ಶಿಕ್ಷಣವನ್ನು ಕಳೆದ 3 ವರ್ಷಗಳಿಂದ ಕೊಡ್ತಾ ಬಂದಿದ್ದೀವಿ. ಪ್ರತಿ ವರ್ಷವೂ ಸಹ 5 ಮಕ್ಕಳು ಆಯ್ಕೆಯಾಗಿ ಆ ಒಂದು ಅವಕಾಶನ ಅತ್ಯುನ್ನತ ಅಂಕ ಪಡೆದ ವಿದ್ಯಾರ್ಥಿಗಳು, ಬಡ ಪ್ರತಿಭಾವಂತ ವಿದ್ಯಾರ್ಥಿಗಳು ತಗೊಂಡಿದ್ದಾರೆ. ಈ ವರ್ಷವೂ ಸಹ ಇದು ನಿರಂತರವಾಗಿ ನಡೆಯುತ್ತೆ. ದಯಮಾಡಿ ಎಲ್ಲ ಯಾರ್ಯಾರು ನಿಮಗೆ ತಿಳಿದಂಥ ವಿದ್ಯಾರ್ಥಿಗಳನ್ನ ಇದರ ಒಂದು ಪ್ರಯೋಜನವನ್ನು ಪಡ್ಕೊಳ್ಳೋಕ್ಕೆ ದಯಮಾಡಿ ತಿಳಿಸ್ಕೊಡಿ. ಈ ಒಂದು ವಿದ್ಯಾಭ್ಯಾಸದ ಜೊತೆಗೆ ಅನೇಕ ಕಾರ್ಯಕ್ರಮಗಳನ್ನ ನಾವು ರೂಢಿಸ್ಕೊಂಡಿದ್ದೀವಿ. ಅದರಲ್ಲಿ ಈ ಕಲಾ ಉತ್ಸವ ಸಹ ಒಂದು. ಇದೇ ಥರ ನಮ್ಮ HD ಕೋಟೆಯಲ್ಲಿ ಓದ್ತಕ್ಕಂಥ ಎಲ್ಲ ಮಕ್ಕಳಿಗೆ ಅನುಕೂಲ ಆಗಲಿ ಅನ್ನೋದೇ ನಮ್ಮ ಇಚ್ಛೆ. ಕಲಾ ಉತ್ಸವ ಕುಮಾರ್, ಭೌತಶಾಸ್ತ್ರ ಉಪನ್ಯಾಸಕನಾಗಿ 16 ವರ್ಷಗಳಿಂದ ಸೇವೆ ಸಲ್ಲಿಸ್ತಾ ಇದ್ದೀನಿ. ನಾವು ಮತ್ತು ಭರತ್ ಸರ್ ಸೇರಿ ವಿಜ್ಞಾನ ವಿಭಾಗವನ್ನು ಸ್ಟಾರ್ಟ್ ಮಾಡಿದಾಗ 83 ಮಕ್ಕಳಿದ್ರು. ಇಂದು 3ನೇ ವರ್ಷದಲ್ಲಿ 223 ವಿದ್ಯಾರ್ಥಿಗಳು ವ್ಯಾಸಂಗ ಮಾಡ್ತಾ ಇದ್ದಾರೆ. ಇವರೆಲ್ಲರಿಗೂ ಕೂಡ ಕ್ರೀಡೆ, ಕಲಾ ಹಾಗೂ ಶಿಕ್ಷಣದಲ್ಲಿ ಹೆಚ್ಚಿನ ಉತ್ತೇಜನ ನೀಡುವಂಥ ಕಾರ್ಯಕ್ರಮ ಕಲೋತ್ಸವವಾಗಿದ್ದು, ಇದಕ್ಕೆ ಆಗಮಿಸಿ ಅನೇಕ ಗಣ್ಯರು HD ಕೋಟೆಯಲ್ಲಿ ಶಿಕ್ಷಣ ಕ್ರಾಂತಿ ನಡೆಯುತ್ತಿದೆ ಅಂಥೇಳಿ ಹೆಮ್ಮೆಯನ್ನು ವ್ಯಕ್ತಪಡಿಸಿರುವುದು ನಮಗೆಲ್ಲ ಸಂತೋಷ ತಂದಿದೆ. ವಿಶ್ವಭಾರತಿ ವಿಜ್ಞಾನ ವಿಭಾಗ ಕಳೆದ ಸಾಲಿನಲ್ಲಿ ಉನ್ನತ ರಿಸಲ್ಟನ್ನು ಕೊಟ್ಟು ತಾಲೂಕಿಗೆ ಕೀರ್ತಿನ ತಂದಿದೆ. ಇದೇ ರೀತಿ
ಎಲ್ಲ ಮುಂದಿನ ದಿನಗಳಲ್ಲೂ ಕೂಡ ನಮ್ಮ ವಿಶ್ವಭಾರತಿ ವಿದ್ಯಾಸಂಸ್ಥೆಯಿಂದ ಉನ್ನತ ಶಿಕ್ಷಣವನ್ನು ನೀಡ್ತಾ ರಿಸಲ್ಟನ್ನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀವಿ. ನಮಸ್ಕಾರ.